ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏ ಹುಡುಗಿ, ಏನೇ ಮಾಡಿದೆ ನೀನು? ನನ್ ಮಗನ್ಗೆ ಏನ್ ಮಾಡಿದೆ? ನಾನೇನು ಮಾಡಿಲ್ಲ ಅಮ್ಮವ್ರೆ. ಹಾಗೆ ಪ್ರಜ್ಞೆ ತಪ್ಪಿಡ್ತಾ ನನ್ ಮಗನ್ಗೆ? ನೋಡು, ಸುಳ್ಳು ಹೇಳ್ಬೇಡ ನೀನು, ಸುಳ್ಳು ಹೇಳ್ಬೇಡ. ನನ್ನ ಹತ್ರ ಪ್ರಾಣ ತೆಗೆದು ಬಿಡ್ತೀನಿ ನಾನು ಅಷ್ಟೇ. ನಾನ್ ನಿಜ ಹೇಳ್ತಾ ಇದ್ದೀನಿ ಅಮ್ಮವ್ರೆ. ನಾನ್ ಬರೀ ಹೋಮ ಮಾಡ್ತಿದ್ದೆ ಅಷ್ಟೇ. ಯಾಕೆ ವೈನಿಧಿ ಮೇಲೆ ಆರೋಪ ಹೊರಿಸ್ತಿದ್ಯಾ ಊರ್ಮಿಳಾ? ಬಂದು ನೋಡಪ್ಪ, ಈ ಮುದುಕಿ ಇಷ್ಟು ರಾತ್ರಿ ಆದ್ರೂ ನಿದ್ದೆ ಮಾಡೋದ್ ಬಿಟ್ಟು ಬಂದ್ಬಿಟ್ಲು. ಅವಳು ಅವಳ ಪಾಡ್ಗೆ ಹೋಮ ಮಾಡ್ತಿದ್ಲು. ಅವಳಿಗೆ ಹೇಗ್ ಗೊತ್ತಾಗುತ್ತೆ? ಈ ಕೌಶಿಕ್ ಹೇಗ್ ಜ್ಞಾನ ತಪ್ಪದ? ಅಮ್ಮ, ಇವಳು ಮಾಡೋ ಯಾವ ಕೆಲ್ಸಾನು ನಿಮಗ್ ತಪ್ಪು ಅಂತ ಅನ್ಸೋದೇ ಇಲ್ಲ. ಇವಳು ಯಾವತ್ತು ತಪ್ಪೇ ಮಾಡಲ್ಲ ಅಲ್ವಾ? ನೀನ್ ಹೇಳ್ದೆ ಅಂದ ತಕ್ಷಣ ಅವಳ ತಪ್ಪು ಸಾಬೀತಾಗ್ಬಿಡತ್ತಾ? ನನ್ ಮೊಮ್ಮಗ ಜ್ಞಾನ ಹೇಗ್ ತಪ್ಪದ? ಅದನ್ನ ನಾನು ಕಂಡು ಹಿಡಿಲೇಬೇಕು. ಇದು ಅವನ್ಗೆ ಯಾವಾಗ ಆಗುತ್ತೆ ಅಂದ್ರೆ? ಅಯ್ಯೋ ಅಮ್ಮ, ಇಷ್ಟೆಲ್ಲ ಯಾಕೆ ಯೋಚಿಸ್ತಿದ್ದೀರಾ? ಹೀಗೆ ಯೋಚನೆ ಮಾಡಿದ್ರೆ ಏನಾಗುತ್ತೆ? ಅಯ್ಯೋ, 2 ದಿನದಿಂದ ಅವನಿಗೆ ಹುಷಾರಿಲ್ವಲ್ಲ, ಜೊತೆಗೆ ಸೀದಾ ಈ ಚಳಿಲ್ ಬಂದ್ ಕೂತಿದ್ದಾನೆ ಈ ಹವನ ಹೋಮ ಮಾಡೋದಿಕ್ಕೆ. ಪ್ರಜ್ಞೆ ತಪ್ಪದೆ ಇನ್ನೇನಾಗತ್ತೆ ನೀವೇ ಹೇಳಿ? ಮತ್ತೆ ಈ ಹುಡುಗಿ, ಇವಳು ಅಗ್ರಿಮೆಂಟ್ ಬರ್ಕೊಟ್ಟಿದ್ದಾಳಲ್ಲ ನನ್ ಮಗನ್ ಹುಷಾರ್ ಮಾಡ್ತೀನಿ ಅಂತ. ಇವಳು ತಡಿಬೋದಾಗಿತ್ತು ತಾನೇ ನನ್ ಮಗನ್ನ, ರೂಮಿಂದ ಹೊರಗಡೆ ಬರ್ಬೇಡಪ್ಪ ನೀನು ಅಂತ. ನಾನ್ ತಡ್ತಿದ್ದೆ, ನಾನ್ ಗೆರೆ ಹಾಕಿ ಬಂದಿದ್ದೆ ಅವ್ರು ಹೊರಗಡೆ ಬರ್ತಾ ಇರೋ ತರ. ಆದ್ರೆ ಕೌಶಿಕ್ ಅವರು ಬಂದ್ಬಿಟ್ರು. ಮತ್ತೆ ಕಸ್ತೂರಿ ಅಕ್ಕ, ನೀವೇ ನೋಡಿದ್ರಿ ಅಲ್ವಾ ಅವ್ರು ಎಷ್ಟ್ ಚೆನ್ನಾಗಿ ಕೂತ್ಕೊಂಡಿದ್ರು ಅಂತ. ಹೇಳಿ ಅಕ್ಕ, ಹೇಳಿ ಅಲ್ವಾ ಇವ್ರಿಗೆ?